ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾ. ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೈಲರಿಂಗ್ ಕ್ಲಾಸಸ್. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಲಟ್ಕನನ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ಬ್ಲೌಸ್, ಚೂಡಿದಾರ್ ಅಥವಾ ಫ್ರಾಕಿಗೆ ಯಾವುದಕ್ಕೆ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ತುಂಬ ರಿಚ್ ಲುಕ್ಕು ಕೊಡುತ್ತೆ, ಆದರೆ ಸ್ಟಿಚ್ ಮಾಡೋದು ಮಾತ್ರ ತುಂಬ ಈಸಿಯಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ಹೋಗೋಣ. ನಾನಿಲ್ಲಿ 2 ಪೀಸ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಸೇಮ್ ಸೈಜು. ನೋಡಿ 4 ಇಂಚು ಅಗಲ, 4 ಇಂಚು ಅಗಲ ಹಾಗೆ 4 ಇಂಚು ಉದ್ದ, 2 ಬಟ್ಟೆ ಸೈಜು ಸೇಮ್ ಇರಲಿ. ನೋಡಿ ಈಗ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಹೀಗೆ ಫೋಲ್ಡ್ ಮಾಡಿದ್ಮೇಲೆ ಕರೆಕ್ಟಾಗಿ ಹೀಗೆ ಜೋಡಿಸ್ಕೊಳ್ಳಿ, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಮಾಡಬೇಕಾದ್ರೆ. ಹಾಗೆ ಮಿಡ್ಲ್ ಪಾಯಿಂಟಲ್ಲೇ ನಿಮ್ಮ ಬೆರಳನ್ನು ಇಟ್ಕೊಂಡು ಅರ್ಧ ಭಾಗವನ್ನು ನಿಮ್ಮ ಕಡೆ ಮಡಚ್ಕೊಳ್ಳಿ, ಹಾಗೆ ಇನ್ನೊಂದು ಅರ್ಧ ಭಾಗವನ್ನು ಮತ್ತೆ ಮಡಚ್ಕೊಳ್ಳಿ. ನೋಡಿ 2 ಕಡೆ ಮಡಚಿದ ಮೇಲೆ ಈ ಥರ ಶೇಪು ಬರುತ್ತೆ. ಇವಾಗ ಮಡಚಿರೋ ಈ ಭಾಗದಲ್ಲಿ ಡೋರಿಯನ್ನು ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ, ಮಿಡ್ಲ್ ಡೋರಿಯನ್ನು ಇಟ್ಟು ಹಾಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈಗ ಸ್ಟಿಚ್ ಮಾಡಿ ಆಯಿತು ನಮ್ಮದು. ಇವಾಗೇನು ಎಕ್ಸ್ಟ್ರಾ ಇರೋ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ನಿಮಗೆ ಬಟ್ಟೆ ಹೆಚ್ಚಿದೆ ಅಂತ ಅನಿಸಿದರೆ ಕಟ್ ಮಾಡ್ಕೊಳ್ಳಿ. ಇವಾಗ ನಿಧಾನಕ್ಕೆ ನೀವು ಡೋರಿಯನ್ನು ಮೇಲ್ಗಡೆ ಎಳ್ಕೊಳ್ಳಿ, ಹಾಗೆ ಉಲ್ಟಾ ಇರೋ ಭಾಗವನ್ನು ಸೀದಾ ಮಾಡ್ಕೊಳ್ಳಿ. ನೋಡಿ ಇಷ್ಟೇ, ಎಷ್ಟು ನೀಟಾಗಿ ಬಂದಿದೆ ಅಲ್ಲ. ನೋಡಿ ಡ್ರೆಸ್ಸಿಗೆ ಅಟ್ಯಾಚ್ ಮಾಡಿದ ಮೇಲೆ ತುಂಬ ರಿಚ್ ಲುಕ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಇನ್ನೊಂದು ಲಟ್ಕನ ಮಾಡೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ಸರಿಯಾಗಿ. ಈ ಥರ ಫೋಲ್ಡ್ ಮಾಡಿಕೊಂಡು ಹಾಗೆ ಸೆಂಟ್ರ್ ಪಾಯಿಂಟಲ್ಲಿ ನಿಮ್ಮ ಬೆರಳನ್ನು ಇಟ್ಕೊಂಡು ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಭಾಗವನ್ನು, ಹಾಗೆ ಇನ್ನೊಂದು ಭಾಗವನ್ನು ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ಈಗ ನೋಡಿ 2 ಪಾರ್ಟನ್ನು ಜಾಯಿಂಟ್ ಮಾಡಿರೋ ಆ ಎಂಡ್ ಪಾಯಿಂಟಲ್ಲಿ ಡೋರಿಯನ್ನು ಇಟ್ಟು ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ಮೇಲೆ ಹಾಗೆ ಮೊದಲಿನ ಲಟ್ಕನಕ್ಕೆ ಹಾಗೆ ನಾವು ಸ್ಟಿಚ್ ಹಾಕಿದ್ವಲ್ಲ ಹಾಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೋಡಿ ಇವಾಗ ದಾರವನ್ನು ನಿಧಾನಕ್ಕೆ ಮೇಲೆ ಎಳ್ಕೊಂಡು ಬಟ್ಟೆಯನ್ನು ಕೆಳಗಡೆ ಎಳ್ಕೊಳ್ಳಿ. ನೋಡಿ ಇನ್ನೊಂದು ಲಟ್ಕನ ಕೂಡ ನಮ್ಮದು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಬ್ಲೌಸು ಅಥವಾ ಚೂಡಿದಾರ, ಫ್ರಾಕಿಗೆ ಇದನ್ನು ಅಟ್ಯಾಚ್ ಮಾಡಿ ಎಷ್ಟು ಚೆನ್ನಾಗಿ ರಿಚ್ ಲುಕ್ ಬರುತ್ತೆ ಅಂತ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಶುಭ ದಿನ.